ಫ್ರೆಂಡ್ಸ್, ಇದು ಹಿರಿಯೂರಿಂದ ಬಳ್ಳಾರಿಗೆ ಹೋಗೋ ರೋಡು, NH4. ಈ ರೋಡಲ್ಲಿ ಫಸ್ಟ್ನೇ ಟೋಲ್ ಇದು. ರೋಡಂತೂ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅಲ್ಲಿ ಹೈವೇಯಿಂದ ರೈಟ್ ಎತ್ಕೋಬೇಕಾದ್ರೆ ಅದು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಹಿರಿಯೂರಿಗೆ ಬಂದು ಹಿರಿಯೂರಿಂದನೇ ರೈಟ್ ಎತ್ಕೊಬೇಕು. ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು. ಆಲ್ಮೋಸ್ಟ್ ಹೋದ್ಸಲಿ ಬಂದಿದೆ, ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಜಲ್ದಿ ಬಂದ್ಬಿಟ್ಟಿದೆ. ಇವಾಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ಫಸ್ಟ್ನೇ ಟೋಲು, ನೋಡ್ಕೊಳ್ಳಿ. ಅಲ್ಲ ಫ್ರೆಂಡ್ಸ್, ಎಲ್ಲಿದ್ದೀನಿ ಅಂದರೆ ಟೋಲಿಂದ ಮುಂದೆ ಬಂದು ಟಾಯ್ಲೆಟ್ಗೆ ಹಾಕೋಣ ಅಂತ ಹಾಕಿದೆ. ಅಲ್ಲಿ ಸ್ವಲ್ಪ ಬ್ಯುಸಿಯಾಗಿತ್ತು, ನೀರು ಬರ್ತಿರಲಿಲ್ಲ. ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದೆ. ಇನ್ನೊಂದು ಟಾಯ್ಲೆಟ್ ಇದೆ, ಅಲ್ಲೆಲ್ಲ ದಿನನಿತ್ಯದ್ದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದೆ. ತೋರಿಸಿ ನೋಡಿ ಯಾವ ಥರ ಇದೆ ಅಂತ. ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಹೈವೇ ರೋಡಲ್ಲಿ ಬಂದರೆ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರಿಗೆಲ್ಲ ಒಂದೊಂದು ಟಾಯ್ಲೆಟ್ ಸಿಗುತ್ತೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಬನ್ನಿ, ಗಾಡಿ ಲೋಡ್ ಆಗಿರೋದು, ನೈಟ್ ಲೋಡ್ ಆಗಿರೋದು ಇದೇನೆ. ನೈಟ್ ತೋರಿಸಿದ್ನೆಲ್ಲ ಫೋಟೋ ಬಿಟ್ಟಿನಿ, ಅದೇ ಲೋಡ್ ಆಗಿರೋದು. ಇದೇ ಟಾಯ್ಲೆಟು, ನೋಡ್ಕೊಬೋದು. ಓಕೆ, ಬನ್ನಿ ನೆಕ್ಸ್ಟು ಹೋಗ್ತಾ ಬಳ್ಳಾರಿ ಸಿಗ್ತೀನಿ. ಬಳ್ಳಾರಿಯಲ್ಲಿ ಫ್ಯಾಕ್ಟ್ರಿ ಒಳಗಡೆ ಬಿಡಲ್ಲ ವೀಡಿಯೋ ಮಾಡೋಕ್ಕೆ, ಹಾಗಾಗಿ ಬಿಟ್ಟರೆ ಆದಷ್ಟು ಒಳಗಡೆ ವೀಡಿಯೋ ಮಾಡ್ತೀನಿ. ಬಿಡಲ್ಲ, ಆಲ್ಮೋಸ್ಟ್ ಮೊಬೈಲೆಲ್ಲ ಅಲ್ಲೇ ಇಸ್ಕೊಂತಾರೆ. ಈಚೆ ಏನಿದೆ ಅದನ್ನು ತೋರಿಸ್ತೀನಿ. ಬನ್ನಿ, ಓಕೆ. ತಿಂಡಿ ಎಲ್ಲ ಆಯಿತು ನನ್ನದು. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಕಬ್ಬಣ ತಯಾರು ಮಾಡೋ ಫ್ಯಾಕ್ಟ್ರಿಗಳಿವೆಲ್ಲ ನೋಡಿ. ಚಿಮ್ಮಿನೇ ಎಷ್ಟು ದೊಡ್ಡದಾಗಿದೆ, ಹೊಗೆ ಬರೋದು ಚಿಮ್ಮಿಗಳು ಎಷ್ಟೊಂದಿದೆ ನೋಡಿ. ನೋಡಿದ್ರಲ್ಲ. ಇನ್ನು ನಮ್ಮದು ಪಾಯಿಂಟ್ ಬಂದು 8 ಕಿಲೋಮೀಟ್ರ್ ಇದೆ. ಆ ಕಂಪ್ನಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮೊಬೈಲು ಇಸ್ಕೊಂಡು ಮಡಿಕೊಂಬಿಡ್ತಾರೆ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಇದು ಹೋಗೋ ರೋಡಲ್ಲಿ ಸಿಗೋ ಕಂಪ್ನಿ ಇದು. ಹೆವಿ ದೊಡ್ಡದು. ನಾವು ಹೋಗ್ತಾರೋ ಕಂಪ್ನಿನೂ ಅಷ್ಟೇ ದೊಡ್ಡದು. In 300 meters, merge with National Highway 67. ನೋಡಿದ್ರಲ್ಲ ಚಿಮ್ಮಿನಿ ಎಷ್ಟು ದೊಡ್ಡದಾಗಿದೆ ಅಂತ. ಹೆವಿ ದೊಡ್ಡದು. ಟೋಟಲ್ ಈ ಥರ ದೊಡ್ಡ ಚಿಮ್ಮಿ 3 ಇದೆ, ಚಿಕ್ಕ 3 ಇದೆ. ಆ ಕಡೆ 2 ಕಾಣ್ತಲ್ಲ, ಬ್ಯಾಕ್ ಸೈಡಲ್ಲಿದೆ. ನಮ್ಮದು ನಾವು ಹೋಗ್ತಾರೋ ಕಂಪ್ನಿ ಇದಕ್ಕಿಂತ ದೊಡ್ಡದು. ಇದಕ್ಕಿಂತ 2 ಪಟ್ಟು 3 ಪಟ್ಟು ಹಾಕಬೇಕು ಅನಿಸುತ್ತೆ. ಓಕೆ, ಬನ್ನಿ ತೋರಿಸ್ತೀನಿ. ಇನ್ನು ಕಂಪ್ನಿ ಒಳಗಡೆ ಹೋದರೆ ನೀರು ಸಿಗಲ್ಲ, ನೀರು ಖಾಲಿಯಾಗಿತ್ತು ಬಾಟಲಲ್ಲಿ. ಅದಕ್ಕೆ ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್. 2 ಲೀಟ್ರದ್ದು ನೀರು ತಗೊಂಡಿದ್ದೀನಿ. ಯಾವ ಅಂಗಡಿಲಿ ಅಂದರೆ ಇದೇ ಅಂಗಡೀಲಿ. ಆ ಕಡೆ ಮುಂದೆ ಹೋದರೆ ಆ ಕಡೆ ಲಾರಿಗಳು ಕಾಣ್ತಿದ್ದಿಲ್ಲ. ಅಲ್ಲಿ ಹೋದ್ಸಲಿ ಬಂದು ಶೂ ಮತ್ತು ಹೆಲ್ಮೆಟು ಜಾಕೆಟ್ ತಂದಿರಲಿಲ್ಲ. ಇಲ್ಲಿ ತಗೊಂಡೆ. ಅಬ್ಬಾ ಹೇಳ್ಕೊಂಬಾರ್ದು ಅದನ್ನು. ಬಾಡಿಗೆಗೆ ಅಂತ ತಗೊಂಡಿದ್ದು 100 ರೂಪಾಯಿ ತಗೊಂಡ್ರು. ಅದು ನೋಡ್ತಾರೇ ಊಟ ಸೇರಲ್ಲ, ಹಂಗಿದೆ ಸ್ಮೆಲ್ಲು, ಬ್ಯಾಡ್ ಇದು. ಅದಕ್ಕೆ ಈ ಸಲ ಕಂಪ್ನಿಯಿಂದನೇ ಇಸ್ಕೊಂಬಂದಿದ್ದೀನಿ. ಬನ್ನಿ, ಈಗ ಹೋಗ್ತಾ ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ. ಕಂಪ್ನಿ ಗಂಟೆ ಹೋಗೋದು, ಅದರಿಂದ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಕಂಪ್ನಿ ಗಂಟೆ ಗೇಟ್ ಹತ್ರ ಲಾಸ್ಟು. ಗೇಟ್ ಗಂಟೆನೂ ವೀಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ದೂರ ಫ್ರೆಂಡ್ಸ್, ಸ್ವಲ್ಪ ದೂರ ಹೋದರೆ ಕಂಪ್ನಿ ಬರುತ್ತೆ. ಈಗ ಡಾಕ್ಯುಮೆಂಟ್ಸು ಮತ್ತು ಬಿಲ್ ಇದೆಲ್ಲ ಕೊಟ್ಟು ಅವ್ರ ಹತ್ರ ಎಂಟ್ರಿ ಮಾಡಿಸ್ಕೊಬೇಕು. ಫಸ್ಟು ನಾವು ತಂದಿದ್ದೀವಲ್ಲ ಶೂ ಮತ್ತು ಜಾಕೆಟ್, In 200 meters, turn right. ಅದನ್ನೆಲ್ಲ ಧರಿಸ್ಕೊಬೇಕು.
ಧೂಳು, ಸಿಕ್ಕಾಪಟ್ಟೆ ಧೂಳು, ಹೆವಿ ಧೂಳು. ಈಗ ಇದೇ ಕಂಪ್ನಿ, ಇಲ್ಲೇ ನಿಲ್ಲಿಸ್ಬೇಕು ನೋಡ್ಕೊಳ್ಳಿ. ಇದೇ ಗೇಟು. ನೋಡಿದ್ರಲ್ಲ, ಇದೇ ಗೇಟು. ಈಗ ಗಾಡಿ ಹಾಕ್ಬಿಟ್ಟು ಎಲ್ಲ ಧರಿಸ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಬನ್ನಿ, ಹೆಲ್ಮೆಟು ಇವೆಲ್ಲ ಹಾಕೊಳ್ಳೋಣ. ನೋಡಿದ್ರಲ್ಲ, ಇದೇ ಕಂಪ್ನಿ, ಇದೇ ನೇಮ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಳಗಡೆ ಹೋಗಿ ಬಂದು ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಈಗ ಕಂಪ್ನಿಯಿಂದ ಈಚೆ ಬಂದಿದ್ದೀನಿ. ನೋಡಿದ್ರಲ್ಲ, ನನ್ನ ಗೆಟಪ್ಪು, ಹೆಲ್ಮೆಟು ಮತ್ತು ಜಾಕೆಟು ಮತ್ತು ಶೂ ಎಲ್ಲ ಇರಬೇಕು ಕಾಲ್ಗಡೆ. ನೋಡೋದ್ರಲ್ಲ, ಆ ಶೂ ಅವೆಲ್ಲ ಇಲ್ಲ ಅಂದರೆ ಕಂಪ್ನಿ ಒಳಗಡೆ ಬಿಡೋಲ್ಲ. ಆಮೇಲೆ ಮೊಬೈಲು ಸ್ವಿಚ್ ಆಫ್ ಆಗಿತ್ತು, ಸುಮಾರು ಫೋನ್ಗಳು ಬಂದಿದ್ದು ಅಟೆಂಡ್ ಮಾಡಿ ಈಗ ಈಚೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಬೆಂಗಳೂರಿಗೆ ಹೊರಡೋ ಸಮಯ. ಬನ್ನಿ, ಹತ್ತತ್ರ ಅಂದಿವೆ ಸಿಗೋಣ, ಇಲ್ಲ ಅಂದರೆ ಮನೆ ಹತ್ರ. ರಿಟರ್ನ್ ಬರ್ತಾ ಇರೋದು ಫ್ರೆಂಡ್ಸ್, ಬಳ್ಳಾರಿಯಿಂದ ರಿಟರ್ನ್ ಬರ್ತಾ ಇದ್ದೀನಿ. ಎಕಡೆಯಿಂದ ಎಕಡೆಗೆ ನೋಡೋರು ಬರೀ ಗುಡ್ಡಗಳೇ, ಬರೀ ಕಲ್ಲು ಬಂಡೆಗಳೇ, ಫುಲ್ಲು ಕಲ್ಲುಗಳು ಎಲ್ಲ. ಕಡೆಯಿಂದ ಎಕಡೆಗಾರು ನೋಡು ಕಲ್ಲುಗಳೇ ಫ್ರೆಂಡ್ಸ್, ಫುಲ್ ಗುಡ್ಡ. ನೋಡೋದ್ರಲ್ಲ ಎದುರುಗಡೆ ಹೆಂಗೆ ಕಾಣ್ತಾ ಇದೆ ಗುಡ್ಡ, ಎಲ್ಲ ಕಲ್ಲುಗಳೇ. ಫುಲ್ಲು ಖಾಲಿ ರೋಡು ಮಾತ್ರ ಫ್ರೀಯಾಗಿದೆ. ಈ ರೋಡಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ ನನಗೆ, ಅಲ್ಲಲ್ಲಿ ಟಾಯ್ಲೆಟ್ಗಳು 20 ಕಿಲೋಮೀಟ್ರಿಗೆ ಹೋಗೋ ಒಂದೊಂದು ಟಾಯ್ಲೆಟ್ಗಳು ಕಟ್ಸಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡೋರೆ ಫ್ರೆಂಡ್ಸ್, ತುಂಬ ಇಷ್ಟ ಆಯ್ತು ಈ ರೋಡು. ನಮ್ಮ ಮೈಸೂರು ರೋಡು 150 ಕಿಲೋಮೀಟ್ರ್ ಗಂಟ ಒಂದು ಟಾಯ್ಲೆಟ್ ಇಲ್ಲ, ಒಂದು ಇದಿಲ್ಲ. ಇಲ್ಲಿರೋದು ಹಿರಿಯರಿಂದ ಒಂದು 100-120 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಲ್ಲೇ ಟಾಯ್ಲೆಟ್ಗಳಿದೆ ಫ್ರೆಂಡ್ಸ್, ಏನೂ ತೊಂದರೆ ಇಲ್ಲ. ಈಗ ಶುಗರ್ ಇರೋರಿಗೆ ಅಲ್ಲಿ, ಇಲ್ಲ ಕೆಲವ್ರಿಗೆ ಪ್ರೈವಸಿ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋರಿಗಲ್ಲಿ ಎಲ್ಲರಿಗೂ ಉಪಯೋಗ ಚೆನ್ನಾಗಿದೆ. ರೋಡನ್ನ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ, ಎಕಡೆಯಿಂದ ಎಕಡೆ ನೋಡಿದ್ರು ಬರೀ ಬೆಟ್ಟಗಳೇ, ಬರೀ ಗುಡ್ಡಗಳು. ನೋಡೋದಲ್ಲ, ಮುಂದೆ ಇನ್ನೇ ಇದೆ, ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ಬೆಟ್ಟ. ನೋಡೋದ್ರಲ್ಲ ಫ್ರೆಂಡ್ಸ್, ಸೂರ್ಯ ಹುಡೋಕ್ಕೆ ಮುಂಚೆ ಬೆಂಗಳೂರು ಬಿಟ್ಟಿದ್ದು ನಾನು. ಈಗ ಸೂರ್ಯ ಮುಳುಗ್ತಿದ್ದಾರೆ, ಇನ್ನು ಬೆಂಗಳೂರು ರೀಚ್ ಆಗಿಲ್ಲ ನಾನು. ಇನ್ನು ಈಗ ಎಲ್ಲಿದ್ದೀನಿ ಅಂದರೆ ಚಳ್ಳಕೆರೆ ಇನ್ನೂ ರೀಚೇ ಆಗಿಲ್ಲ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಆರಾಮಾಗಿ. ಬನ್ನಿ, ಆರಾಮಾಗಿ ಹೋಗೋಣ. ರೋಡ್ ಖಾಲಿಯಾಗೈತೆ, ಆರಾಮಾಗಿ ಹೋಗೋಣ. ಮುಂದೆ ಇನ್ನೂ ಒಂದು ಸ್ವಲ್ಪ ಬೆಟ್ಟ ಉಳಿದೆ, ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ನೋಡೋರಲ್ಲ ಫ್ರೆಂಡ್ಸ್, ಆವಾಗಲೇ ತೋರಿಸ್ತೀನಿ ಅನ್ನೋಲ್ಲ, ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ಕಲ್ಲುಗಳು. ನಿಂತಿದೆ ಅಂದರೆ ನೋಡಿರಲ್ಲ, ಇನ್ನು ಮುಂದೆ ಚೆನ್ನಾಗಿದೆ, ಇನ್ನು ತೋರಿಸ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ಹಿಂಗಿದೆ, ಬರೀ ಕಲ್ಲೇ, ಈ ಸೈಡೆಲ್ಲ ಪೂರ ಕಲ್ಲೇ. ಓಕೆ, ನಾ ಮನೆ ಹತ್ರ ಹೋದಾಗ ಸಿಗ್ತೀನಿ. ಓಕೆ ಫ್ರೆಂಡ್ಸ್.